ಈಗ ಬೆಂಚ್ ಗಾಡಿ ನನಗೆ ಹೊಡ್ಯಾಕ ಕೊಟ್ಟ ನಾನು ಇನ್ನೂ ಹೊಡಿ ಅಂತ ಬೆಂಚ್ ಗಾಡಿ ಹೊಡಿ ಫೀಲ್ ಐತ್ಲ ಏರ್ ಸಿಸ್ಟಮ್ ಸೀಟ್ ಗಾಡಿ ಟಿಕೆಟ್ ಪಿಗ ತೊಗೋದಿತ್ಲ ಏನು ಫುಲ್ ಗಿಚ್ ಐತಿ ಗಾಡಿ ಅಂತ ಲೋಡಾಗಿ ಟೇಲರ್ದಾಗ ಟೈಮ್ ಬಂದು ಈಗ 11 ಗಂಟೆ ಆಗೈತಿ 10:45 11 ಟೈಮ್ ಆಲ್ರೆಡಿ ಊಟ ಮಾಡ್ಕೇಸಿ ಹೋಗೋನು ಹುಕ್ಕೇರಿ ಕಡೆ ಹೋದೈತಿ ಗಾಡಿ ಆಲ್ರೆಡಿ ಟೇಲರ್ನಾಗ ಲೋಡ್ ಐತಿ ಇಲ್ಲೇ ಗುಡಿ ಅಂತ ಊಟ ಮಾಡತ್ತಿದ್ದೀವಿ. ನಮಸ್ಕಾರ ಎಲ್ಲ ದೊಡ್ಡ ಬಂದಿಗೆ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮ್ಮೆಲ್ಲರಿಗೂ. ನಿನ್ನ ನೋಡ್ರಲ್ರಿ ಕೆಸರ ಇಲ್ಲೇ ರಾತ್ರಿ ತೆಗೆದಿದ್ವಿ ಮಳೆಯಾಗ ಈಗ ಹೊಂಟಿವಿ ರೋಡ್ ಕಡೆ ಅಲ್ಲೊಂದು ಬಾವಿ ಕೆಸರ ತೆಗೆದೈತಿ. ಸೊ ಹಿಂಗಾಗಿ ತೊಗೊಂಡು ಹೊಂಟಿನ ಮಷಿನ ಬ್ಯಾರಲ್ ಬಕೆಟ್ನಾಗ ಐತೆ. ಇಲ್ಲಿಂದ್ರ ಹೋಗೋಕೆ ನಾಷ್ಟ ಫಸ್ಟ್ ಏನೋ ಮಾಡಿಲ್ಲ, ಜಳಕ ಇಲ್ಲೇ ಮಾಡೀನಿ. ಕ್ಯಾನ ನೀರಿದ್ದಿಲ್ಲ, ಸೊ ಹಿಂಗಾಗಿ ಜಳಕ ಮಾಡ್ಕೇಸಿ ಹೊಂಟೀನಿ. ಈಗ ಕೆಸರ ಎಲ್ಲ ತೆಗ್ದೀನಿ. ಆ ಕಡೆ ಬರಲಿಲ್ಲ ಇನ್ನ ಕೆಸರ, ಆ ಕಡೆ ಭಾಳ ದೂರ ಲೆಂತ್ ಮಷಿನ್ ದೂರ ಅದ. ಸೊ ಹಿಂಗೆ ನೆಲಕ್ಕೆ ಹೊಲ್ತ ಇಲ್ಲಿ ಜೈದಾಗ ಒಂದು 10 ಫೂಟ್ ಮ್ಯಾಗ ಐತಿ. ಸೊ ಹಿಂಗೆ ಮುಂದೆ ಹೊಡ್ಯಾಕ ಬರೋಲ್ದು, ಯಾಕಂದ್ರೆ ಲೂಸ್ ಮಾಡೈತಿ. ಹಿಂದಿಂದ ಮಷಿನ್ ಹೇಳತೈತಿ, ಮುಂದೆ ಕುದಿಸ ಹೊಳ್ತೈತಿ. ಜರ್ಕೊಂಡು ಹೊಂಟೈತಿ ಮಣ್ಣ ಲೂಸ್ ಮಾಡೈತಿಲ್ಲ, ಹಾಕೊಂಡಿಲ್ಲ. ಸೊ ಹಿಂಗಾಗಿ ಮೋಟ್ರ್ ಬಿಡತ್ತಾರ. ಈಗ ಒಂದು ಮೋಟ್ರ್ ಬಿಟ್ಟಿನಿ, ಇನ್ನೂ ಒಂದು ಮೋಟ್ರ್ ಐತಿ, ಮತ್ತು ಅಲ್ಲಿ ಒಂದು ಮೋಟ್ರ್ ಐತಿ. ನೋಡ್ಬೋದು ನೀವು, ಕಾಣುವಲ್ತ. ಹಾಂ, ಸೊ ಅಲ್ಲಿ ಒಂದು ಮೋಟ್ರ್ ಐತಿ. ಅದೊಂದು ಮೋಟ್ರ್ ಹಾಕಿಸಿ ಬಿಡೋದು ಟೈಲರ್ಲೇ ಬರೋದೈತಿ. ನಾವು ಖುಷಿ ವಿಚಾರ ಏನಪ್ಪ ಅಂದ್ರೆ ಮಷಿನ್ ಇಲ್ಲೇ ರೋಡ್ ಮೇಲೆ ಲೋಡ್ ಆಕೈತಿ. ಭಾಳ ದೂರ ಇಲ್ಲಿ ಬರೀ ಒಂದು 40-50 ಫೂಟ್ ಐತಿ. ಅಲ್ಲಿ ಹೋಗೇಸಿ ಲೋಡ್ ಮಾಡ್ಕೊಂಡು ಹೋಗೋನೈತಿ. ಅಲ್ಲೇ ಹೋಗೋನು ಇದ್ರಂತಾಗ ನೋಡೋನು ಹೋಗೋನು ಬರ್ರಿ. ಈಗ ಲೋಡ್ ಮಾಡೋಣ ಮಷಿನ್ ಟೈಲರ್ ಬಂದ ಮ್ಯಾಗ ಸಿಗೋನತ್. ಏನು ಬರಾಬರ್ ಮಾಡ್ಯಾರ 900. ಅದೇ ಸರ್ ಕೊಟ್ಬಿಡ್ರಿ, ಸುಮ್ಮನೆ ಎಲ್ಲ ಕಿರಿಕಿರಿ ಬೇಡ. ಅದು ಭತ್ತ ಎಲ್ಲ ಬಂದ್ಬಿಡ್ತದೆ ಅದ್ರಾಗ. ಕೊಟ್ಬಿಟ್ರಿ ನಿಮ್ಗೆ ಗೊತ್ತು, ನೀವೇ ಲೆಕ್ಕ ಮಾಡ್ರಿಲ್ಲ ನೋಡ್ರಿ ಜಲ್ದಿ. ಏನಾಗೋದೈತ್ರಿ ಟೈಲರ್ ಡ್ರೈವರ್ನ ವಿಚಾರ ಮಾಡೋಕೆ ಕೂತ್ಬಿಟ್ಟ. ನೋಡು ಇಲ್ಲಿ ಕೆಸರು ಐತಿತ್ತು, ಅಲ್ಲಿ ಹೋಗೋನು. ಕೆಸರು ಬಾಯಿ ಮುಗಿದೈತಿದ. ಸೊ ಹಿಂಗಾಗಿದೆ, ಹೋಗೋನು ಇಲ್ಲಿಂತ್ರ. ಈಗ ಬೆಂಚ್ ಗಾಡಿ ನನಗೆ ಹೊಡ್ಯಾಕ ಕೊಟ್ಟ ನಾನು ಇನ್ನೂ ಹೊಡಿ ಅಂತ ಸೀಟ್ ಒಂದು ಸ್ವಲ್ಪ ಮುಂದೆ ನಾವು ಲೆವೆಲ್ ಸಕ್ಕ ಸೆಟ್ ಮಾಡ್ಕೊಂಡು ಈಗ ನಾ ಬೆಂಚ್ ಗಾಡಿ ಹೊಡ್ಯಾತೀನಿ. ಖರೆ ಬೆಂಚ್ ಗಾಡಿ ಹೊಡಿ ಫೀಲ್ ಐತ್ಲ ಏರ್ ಸಿಸ್ಟಮ್ ಸೀಟ್ ಗಾಡಿ ಟಿಕೆಟ್ ಪಿಗ ತೊಗೋದಿತ್ಲ ಏನು ಫುಲ್ ಗಿಚ್ ಐತಿ ಗಾಡಿ ಅಂತ. ಇದನ್ನು ಮೊದಲು ನಾನು ಹೊಡೆದೀನಿ, ಈಗಂತಲ್ಲ ಫಸ್ಟ್ನೂ ನಾನು ಹೊಡೆದೀನಿ. ಬಟ್ ಈಗ ವಿಡಿಯೋ ಮಾಡೋದಿಲ್ಲ. ಸೊ ಹಿಂಗಾಗಿ ಈಗ ಹೇಳಕತ್ತೀನಿ. ಈಗ ಇದು ಜಾಗದಾಗ ಲೈಲ್ಯಾಂಡ್ ಏನಾರು ಇತ್ತಂದ್ರೆ ಅದನ್ನು ಮುಟ್ತಿರ್ಗಿಲ್ಲ. ಮತ್ತು ಹೊಡಿತೀನಿ ಇಲ್ಲಂತಲ್ಲ, ಬಟ್ ಅದು ಗಾಡಿ ಉಪಯೋಗಿಲ್ಲ, ಪಿಕಪ್ ಇಲ್ಲ. ಮತ್ತು ಏರ್ ಸಿಸ್ಟಮ್ ಸೀಟ್ ಅಂದ್ರೆ ಮೊದಲೇ ಇಲ್ಲ. ಸ್ವಲ್ಪ ಇಳಿಸೋದು ನಮ್ಮ ಮಾಲಕ ಒಳಗೆ ಹೋಗ್ತಿದ್ದೆ. ಸೊ ಹಿಂಗೆ ಸ್ವಲ್ಪ ಮುಂದೆ ಬಂದ್ಬಿಟ್ಟೇನೆ. ರಿವರ್ಸ್ ಹೊಡಿಬೇಕೀಗ ಒಂದು ಸ್ವಲ್ಪ ಮಟ. ಇಳಿಸು ತೆಗೆದಿಲ್ಲ ತಂತಾರೆ ಬೀನಿ. ಹಿಂಗೆ ಇಳಿಸ್ಬೇಕು ಮಷೀನು. ಸಂಬರ್ ಮಷೀನ್ ಹೋಗಲ್ಲ, ಇಲ್ಲೇ ಮಷೀನ್ ಹೊಡಿಸಿ ಇಲ್ಲಿ ಒಳಗೆ ಹೋಗ್ಬೇಕಾ. ಸ್ಥಳ ಕೂತೀವಿ, ಈ ಟಿಕೆಟ್ ಕಾವಾಗತ್ತೈತಿ. ನಿಮ್ಮ ಲಕ್ಷ್ಮಣ ಬರೋದು ಗಾಳಿ ನೋಡ್ರಿ ಆನ್ ಮಾಡಿಬಿಟ್ಟೈತಿ. ಮಳೆ ಅಂದ್ರೂ ಇಲ್ಲ, ಗಾಳಿನೂ ಸ್ವಲ್ಪ ಸಿಕ್ಕಾಬಿಟ್ಟು. ಮಳೆ ಒಂದು ಸ್ವಲ್ಪ ಒಂದು 5-10 ನಿಮಿಷ ಮತ್ತು ಹೋಗೈತಿ. ಗ್ಲಾಸ್ ಎಲ್ಲ ನೋಡ್ಬೋದು ನೀವು. ಗಾಳಿ ಅಂದ್ರೆ ಸಿಕ್ಕಾಪಟ್ಟು ಬಿಸೈತಿ ಒಳಗೆ ನೋಡ್ರಿ ನೀವು. ನೋಡೋಣ ಈಗ ಇಲ್ಲೇ ನಾನು ಮಾಲಕರ ಮನೆ ಅಂತ ಕದೀನಿ. ಇಲ್ಲೇನ ರಾತ್ರಿ ಶಿಫ್ಟಿಂಗ್ ಆದ್ರೆ ಹಂಗೆ ಇಲ್ಲಿಕ್ಕಂದ್ರೆ ಇಲ್ಲಿಂತ್ರ ನಮ್ಮ ಮಾಲಕರ ಮನೆಗೆ ಹೋಗ್ತೀನಿ ಮಕ್ಕೊಳಕ್ಕೆ.
ಇಲ್ಲೆಲ್ಲಿ ಗಾಡಿಯಾಗ ಸಜ್ಜಾಗಲ್ಲ ಮಕ್ಕಳು ಸೊ ಹಿಂಗಾಗಿ ಎಲ್ಲ ತಳಗೆ ಹೋಗ್ತು ಮಷಿನ್ ಇಲ್ಲಿ ರಾತ್ರಿ ಏನು ಕಾಣಂಗಿಲ್ಲ ಬ್ಯಾರೆ ನೋಡು ಇಲ್ಲಿಂದ ಹೋಗು ನೀವು ಮೊದಲು ರೋಡಿಗೆ. ಸೊ ನೋಡ್ರಿ ಈಗ ಆ ಬಾಯಿ ಕೆಸರನ್ನು ಎಲ್ಲ ಮುಗಿದೀವಿ. ಬಾಯಿ ಮಾದೇವಣ್ಣ ಕೆಲಸ ಇರ್ತಾವೆ. ಇವತ್ತು ಒಂದು ದಿನಕ್ಕೆ 3 ಶಿಫ್ಟಿಂಗ್ ಇದೆ ಮಷಿನ್. ಒಂದು ದಿನಕ್ಕೆ 3 ಸಲ ಲೋಡ್ 3 ಸಲ ಅನ್ಲೋಡ್. ಮಿಷಿನ್ ಲೈಟ್ ಇಟ್ಟು ಕಳಿಬೇಕಿತ್ತು ಆರ್ಸನಿಗೆ ಹೋಗಿ. ಊಟಕ್ಕೆ ಇವತ್ತು ಮಾವಿನಕಾಯಿ ಮತ್ತು ಊಟ ಎಲ್ಲ ಬಂದೈತಿ. ಮನೆಯಿಂದ ಊಟ ತಗೊಂಬರ್ಬೇಕಂದ್ರೆ ಸ್ವಲ್ಪ ಲೇಟ್ ಆತ. ಹಿಂಗೆ ಕೆಸರ ಎಲ್ಲ ಮುಗಿಸ್ಕೊಂಬಂದಿಲ್ಲ, ಸ್ವಲ್ಪ ಲೇಟ್ ಆತ. ಮಷೀನು ಲೋಡಾಗಿ ಟೇಲರ್ದಾಗ ಟೈಮ್ ಬಂದು ಈಗ 11 ಗಂಟೆ ಆಗೈತಿ. 10:45 11 ಟೈಮ್ ಆಲ್ರೆಡಿ. ಊಟ ಮಾಡ್ಗೇಸಿ ಹೋಗೋಣ. ಹುಕ್ಕೇರಿ ಕಡೆ ಹೋಗೈತಿ ಗಾಡಿ ಆಲ್ರೆಡಿ ಟೇಲರ್ನಾಗ ಲೋಡ್ ಐತಿ. ಇಲ್ಲೇ ಗುಡಿ ಅಂತ ಊಟ ಮಾಡತ್ತಿದ್ದೀವಿ.